ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಬಂಧುಗಳೆಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಷಯ ಇಷ್ಟ, ಈ 18/1/2026 ಏನು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ವಿಡಿಯೋ ವೈರಲ್ ಆಯಿತು, ಇನ್ನೂ ಕೂಡ ಏನು ವೈರಲ್ ಆಗ್ತಾ ಇದೆ. ಆ ವಿಡಿಯೋದ ಬಗ್ಗೆ ಮೊನ್ನೆ ವಿದ್ಯಾರಣ್ಯಪುರ ಆರಕ್ಷಕರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಆ ಮಾಹಿತಿಯನ್ನೇ ಸರಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಪೊಲೀಸ್ನವರು ಏನೇ ತಪ್ಪು ಮಾಡಿದ್ರು ಕೂಡ, ಏನು ತಪ್ಪು ಮಾಡ್ದಲೇ ಇದ್ರೂ ಕೂಡ ಅವ್ರ ತಲೆಗೆ ಬಂದಾಗ ಅವ್ರು ಹೇಳೋವಂಥ ಮಾತೇನಿದೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು ಅಂತೇಳಿ. ಆದರೆ ಇದನ್ನೇ ಸತ್ಯ ಅಂತ ನಂಬಿದ್ರು ಕೂಡ ವಿದ್ಯಾರಣ್ಯಪುರ ಪೊಲೀಸ್ನವರು ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದನ್ನು ತಮ್ಮ ಮುಂದೆ ತಿಳಿಸೋಕೆ ಇಷ್ಟಪಡ್ತೀನಿ ನಾನು. ದಿನಾಂಕ 18/1/2025 ಶ್ರೀಮತಿ ಮಧುರವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ವಿಡಿಯೋಗೆ ಸಂಬಂಧಿಸಿದಂತೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದಿನಾಂಕ 16/7/2024 ಶ್ರೀಮತಿ ಮಧುಜಾ ಕಿರಾಫ್ ಮುಖೇಶ್ ಕುಮಾರ್ 38 ವರ್ಷರವರು ತನ್ನ ಮಗಳಾದ ವೈಷ್ಣವಿ 17 ರವರು ಕಾಣೆಯಾಗಿರುತ್ತಾರೆ ಎಂದು ನೀಡಿದ ದೂರಿನ ಮೇರೆಗೆ ಠಾಣಾ ಮೊಕದ್ದಮೆ ಸಂಖ್ಯೆ 277/2024 ಕಲಂ 137/2 BNS ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡ ದಿನಾಂಕ 17/7/2024 ಕಾಣೆಯಾದ ಬಾಲಕಿ ವೈಷ್ಣವಿಯವರನ್ನು ಪತ್ತೆ ಮಾಡಿ ಫಿರ್ಯಾದುದಾರರ ವಶಕ್ಕೆ ನೀಡಲಾಗಿರುತ್ತದೆ. ದಿನಾಂಕ 15/12/2025 ತನ್ನ ಪತಿ ವಿಶ್ವನಾಥ್ ರೆಡ್ಡಿ 48 ವರ್ಷರವರು ಕಾಣೆಯಾಗಿದ್ದು ಪತ್ತೆ ಮಾಡಿಕೊಡಬೇಕೆಂದು ಕೊಟ್ಟ ದೂರು ಪಡೆದು ಠಾಣಾ ಮೊಕದ್ದಮೆ ಸಂಖ್ಯೆ 424/2025 ಕಲಂ ಗಂಡಸು ಕಾಣೆಯಾದ ಬಗ್ಗೆ ಪ್ರಕರಣ ದಾಖಲೆ ಮಾಡಿಕೊಂಡು ಕಾಣೆಯಾದ ವಿಶ್ವನಾಥ್ ರೆಡ್ಡಿರವರನ್ನು ಪತ್ತೆ ಮಾಡಿರುತ್ತದೆ. ಅಲ್ಲ, ಒಂಥರ ಹೆಂಗಾಯ್ತು ಅಂದರೆ ಬರೀ ಏನು ವಿಡಿಯೋ ವೈರಲ್ ಆಗ್ತಾ ಇದೆ ಅದನ್ನಷ್ಟೇ ನೋಡ್ತದೆ. ಈಗ ಆದರೆ ಪೊಲೀಸರು ಮಾಡಿರೋ ಸಾಹಸ ಯಾರು ಹೇಳ್ತಾ ಇಲ್ವಲ್ಲ. ಮಗಳು ಕಳೆದೋದ್ಲು, ಹಿಡ್ಕೊಟ್ರು ಪೊಲೀಸ್ನವರು. ತನ್ನ ಗಂಡ ಕಳೆದೋದ್ರು, ಅವ್ರನ್ನ ಹಿಡ್ಕೊಟ್ರು ಪೊಲೀಸ್ನವರು. ಮುಂದಿನ ವಿಷಯ ನೋಡೋಣ. ಸದರಿ ಪ್ರಕರಣದಲ್ಲಿ ತನ್ನ ಗಂಡನೊಂದಿಗೆ ಜಗಳ ಮಾಡಿಕೊಂಡು 1 ವರ್ಷದ ಹಿಂದೆ ಬೇರೆ ಬೇರೆಯಾಗಿರುತ್ತಾರೆ. ಆತನ ವಾಸ ಇರದೇ ಇದ್ದರೂ ಸಹ ಜೊತೆಯಲ್ಲೇ ಇರುವುದಾಗಿ ದೂರು ಸಲ್ಲಿಸಿರುತ್ತಾರೆ. ಶ್ರೀಮತಿ ಮಧುರವರು ಸುಮಾರು 18 ವರ್ಷದ ಅಪ್ರಾಪ್ತಳಾದ ಮಗಳಾದ ವೈಷ್ಣವಿರವರು ಸುಮಾರು 2 ವರ್ಷಗಳ ಹಿಂದೆ ಕಾಣೆಯಾಗಿ ಪತ್ತೆಯಾದ ಪ್ರಕರಣವನ್ನು ಉದ್ದೇಶಪೂರ್ವಕವಾಗಿ ಠಾಣೆಗೆ ಬಂದು ಗಲಾಟೆ ತೆಗೆದು ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ಮಾಡಿರುತ್ತಾರೆ. ಆದ್ದರಿಂದ ಶ್ರೀಮತಿ ಮಧುರವರು ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ ಆರೋಪವು ಸತ್ಯಕ್ಕೆ ದೂರವಾಗಿರುತ್ತದೆ. ಆದರೆ ವಿಷಯ ಏನು ಅಂತಂದ್ರೆ, ನಿಮ್ಮ ಮಗಳು ಕಾಣೆಯಾದ್ಲು ಹುಡ್ಕೊಟ್ರು, ಗಂಡ ಕಾಣೆಯಾದ್ಲು ಹುಡ್ಕೊಟ್ರು. ಆದರೆ ವಿಷಯ ಏನಿತ್ತು ಅದು ಹೇಳೋದು ಬಿಟ್ಬಿಟ್ಟು ಮಾನ್ಯ ಆರಕ್ಷಕರಿಗೆ ಸಂಬಂಧ ಇಲ್ಲದ ವಿಚಾರ ಏನು ಅಂತಂದ್ರೆ, ಅವರು ದೂರ ಆಗಿದ್ರು, ಬೇರೆ ಬೇರೆ ಆಗಿದ್ರು, ಆದರೂ ಅವ್ರ ಮೇಲೆ ದೂರು ಕೊಟ್ಟರು. ಅದು ಏನಾದರೂ ಆಗಲಿ, ದೂರನಾದರೂ ಆಗಲಿ, ಎಲ್ಲಾದರೂ ಹೋಗಲಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಕೆಲಸ ಏನಿದೆ ಅವನ್ನ ನಾವು ಗಮನಿಸ್ತಾನೆ ಇದೀವಲ್ಲ. ಆದರೂ ಕೂಡ ಇದು ಯಾವುದೋ ವಿಷಯ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಪೊಲೀಸ್ನವ್ರನ್ನ ಹೊಗಳಬೇಕಾ, ಅಥವಾ ನಿಮ್ಮ ಆರಕ್ಷಕರೇನಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಆರಕ್ಷಕ, ಆತ ಮಹಿಳೆಯೊಟ್ಟಿಗೆ ಮಾತಾಡಿದ ಪರಿಯನ್ನು ನೋಡಿ ಬೈಬೇಕಾ ಅನ್ನೋಂಥದ್ದು ಅರ್ಥ ಆಗ್ತಾ ಇಲ್ಲ. ಆದರೆ ಏನೇ ಆದರೂ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸವನ್ನೇ ಪೊಲೀಸ್ನವ್ರು ಮಾಡಿದ್ದಾರೆ. ಆದರೆ ತಾವುಗಳು ಮಾತಾಡೋ ರೀತಿ ಏನಿದೆ ಅದನ್ನು ದಯವಿಟ್ಟು ಸರಿಪಡಿಸ್ಕೋಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ನನ್ನ ಫಾಲೋವರ್ಸ್ ಏನಿದ್ದಾರೆ, ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ. ನಾನು ಮತ್ತೊಮ್ಮೆ ಹೊಸ ವಿಡಿಯೋ ಒಟ್ಟಿಗೆ, ಹೊಸ ಸುದ್ದಿ ಒಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ.